ನೋಡಿ, ನಿನ್ನೆ ಜಂತರ್ ಮಂತರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೆ ಪ್ರತಿಭಟಿಸುವಂತ ಹಕ್ಕಿದೆ. ಆದರೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಪ್ರತಿಯೊಂದು ವಿದ್ಯಾರ್ಥಿಗಳು ನೀಟ್ ಪೇಪರ್ ಲೀಕ್ ಆಗಿದೆ, ಅದರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಪ್ರಧಾನಮಂತ್ರಿಗಳು ಸಂಸತ್ ಒಳಗಡೆ ಕೂತು ಅಧಿವೇಶನ ನಡೆಸ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳು ಇಲ್ಲಿಂದ ಅಮೆರಿಕ ಹೋಗ್ತಾರೆ, ಯುರೋಪ್ ಹೋಗ್ತಾರೆ, ಲಂಡನ್ಗೆ, ಅಮೆರಿಕ, ಚೈನಾಗೆ ಹೋಗ್ತಾರೆ. ಅದೇ ಪ್ರಧಾನಮಂತ್ರಿಗಳು ತಮ್ಮ ನಿವಾಸದ ಎದುರುಗಡೆ ಹೊರಗಡೆ ಬಂದು ಈ ದೇಶದ ಭವಿಷ್ಯ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಬೀದಿಯಲ್ಲಿ ಕೂತು 20 ದಿನ ಆಗಿದೆ, ಸೌಜನ್ಯಕ್ಕಾದ್ರೂ ಪ್ರಧಾನಿಗಳು ಭೇಟಿ ನೀಡಿ ಅವರು ಮಾತನಾಡಬೇಕಾಗಿತ್ತು. ಅದು ಮಾತನಾಡದೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿ, ದಬ್ಬಾಳಿಕೆ ಮಾಡಿ, ಹಿಗ್ಗ ಹೊಡೆದಿದ್ದೀರಿ. ಕಿವಿಗೆ, ಕಣ್ಣಿಗೆ, ಮೂಗಿಗೆ ರಕ್ತ ಬರ್ತಾ ಇದೆ. ಆ ದೇಶದ ಭವಿಷ್ಯ, ಆ ವಿದ್ಯಾರ್ಥಿಗಳು, ನಮ್ಮ ಈ ವಿದ್ಯಾರ್ಥಿಗಳು ಯಾರಾದ್ರೂ ಭವಿಷ್ಯದಲ್ಲಿ ಪ್ರಧಾನಮಂತ್ರಿ ಆಗಬಹುದು, ಮುಖ್ಯಮಂತ್ರಿ ಆಗಬಹುದು. ಆ ವಿದ್ಯಾರ್ಥಿಗಳನ್ನ ಹಿಗ್ಗಾಮುಗ್ಗ ಹೊಡೆದಿದ್ದೀರಿ. ಇಂಥ ವ್ಯವಸ್ಥೆಯನ್ನು ನಮ್ಮ ದೇಶದಲ್ಲಿ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಇಂಥ ಆಡಳಿತವನ್ನು, ಬ್ರಿಟಿಷ್ ಆಡಳಿತವನ್ನು ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಮತ್ತೆ ಆ ವಿದ್ಯಾರ್ಥಿಗಳ ಡಿಮಾಂಡ್ ಏನಿದೆ, ನೀಟ್ ಪೇಪರ್ ಅಲ್ಲಿ ಲೀಕ್ ಆಗಿದೆ ಪೇಪರ್, ಅದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು, ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನ ತಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಹಾಗೂ ಯಾರು ಸಚಿವರಿದ್ದಾರೆ ಸಂಬಂಧಪಟ್ಟ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ರಾಜೀನಾಮೆ ಪಡಿಬೇಕು. ಅದನ್ನ ಮಾಡಕ ತಯಾರಿಲ್ಲ, ಅದನ್ನ ಮಾಡಕ್ಕೆ ಚರ್ಚೆ ಮಾಡಕ್ ತಯಾರಿಲ್ಲ. ಸುಮ್ನೆ ಹಿಂದೂ ಮುಸ್ಲಿಂ ಮಾಡ್ತೀರಿ, ಮಾಡಿ ರಾಜಕಾರಣ ಮಾಡ್ತೀರಿ. ಇವತ್ತು ದೇಶದ ವಿದ್ಯಾರ್ಥಿಗಳು, ಸಣ್ಣ ಮಕ್ಕಳು ಇವತ್ತು ಬೀದಿಯಲ್ಲಿ ಕೂತಿದ್ದಾರೆ. ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಅದೇ ಬೇಟಿಯಲ್ಲಿ ರಸ್ತೆಯಲ್ಲಿ ಹೊಡಿತೀರಿ. ಬಟ್ಟೆ ಹಾಕಿ ಆ ಹೆಣ್ಣುಮಗಳ ಮೇಲೆ ಬಟ್ಟೆ ಹರಿತಾ ಇದೆ, ಆದ್ರೂ ಹೊಡಿತಾ ಇದ್ರಿ. ನಿಮ್ಗೆ ಸ್ವಲ್ಪ ಮಾನವತೆ ಇಲ್ವಾ? ಎಲ್ಲಿ ಹೋಗಿದೆ ನೀವು ಮಾನವ ಧರ್ಮ? ಏನಾದ್ರು ಸ್ವಲ್ಪ ಆದ್ರೂ ವಿಚಾರ ಮಾಡ್ಬೇಕಾಗ ನಮ್ಮ ದೇಶದ ಭವಿಷ್ಯ ವಿದ್ಯಾರ್ಥಿಗಳನ್ನು ನಾವು ಹೊಡಿಬಾರ್ದು, ಅವ್ರನ್ನ ಮಾತು ಕೇಳಬೇಕು ಅನ್ನೋ ಸೌಜನ್ಯ ಬೇಡ ನಿಮ್ಗೆ? ಮುಗ್ಗ ಹೊಡೆದಿದ್ದೀರಿ. ಅದಕ್ಕೆ ದೇಶದ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಕಗ್ಗೋಲು ಮಾಡ್ತಾ ಇದ್ದಾರೆ ಬಿಜೆಪಿ ಸರ್ಕಾರದವರು. ಬಿಜೆಪಿ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಭಾರತ ಜಲಾವ್ ಪಾರ್ಟಿ ಆಗಿದೆ. ತಕ್ಷಣ ಪ್ರಧಾನಮಂತ್ರಿಗಳು ದೇಶದ ಜನತೆಗೆ ಕ್ಷಮೆ ಯಾಚಿಸಬೇಕು. ಗೃಹ ಮಂತ್ರಿ ಅಮಿತ್ ಶಾ ಅವರು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಧರ್ಮೇಂದ್ರ ಪ್ರಧಾನ್ ಅವರನ್ನ ತಕ್ಷಣ ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಯಾರು ಪೊಲೀಸರು ಆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದರೆ ಅವೆಲ್ಲ ಪೊಲೀಸ್ ತನಿಖೆ ಮಾಡಿ ಆ ಪೊಲೀಸರನ್ನ ಸಸ್ಪೆಂಡ್ ಮಾಡಬೇಕು. ಉನ್ನತ ಮಟ್ಟದ ತನಿಖೆ ಆಗ್ಬೇಕು. ಇಲ್ಲವಾದಲ್ಲಿ ಮತ್ತೆ ಈ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗ್ತದೆ. ಆಲ್ರೆಡಿ ಕ್ರಾಂತಿ ಆಗ್ತಾ ಇದೆ, ಮತ್ತೆ ದೊಡ್ಡ ಪ್ರಕಾರದ ಕ್ರಾಂತಿ ಆಗ್ಲಿಕ್ಕಿದೆ. ಇದು ಕಾಲ ಸನ್ನಿಹಿತ ಆಗಿದೆ. ಬಿಜೆಪಿ ಕಾಲ ಮುಗ್ದಿದೆ. ಈಗ ತಾವೆಲ್ಲ ಮನೆಗೆ ಹೋಗ್ತಾ ಇದ್ದೀರಿ. ಜನ ರೊಚ್ಚಿಗೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಜನ ತಕ್ಕ ಪಾಠ ಕಲಿಸ್ತಾರೆ. ಥ್ಯಾಂಕ್ ಯು.